ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಪ್ಲಮ್ ಕೇಕ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ತುಂಬಾ ಈಸಿಯಾಗಿರುತ್ತೆ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಬ್ಲೂಬೆರಿ, 1 ಕಪ್ ಕ್ಯಾಶ್ಯೂ, 1 ಕಪ್ ಬ್ಲ್ಯಾಕ್ ರೆಸಿನ್, 1 ಕಪ್ ನಾರ್ಮಲ್ ರೆಸಿನ್, ಹಾಗೆ 1/2 ಕಪ್ಪಷ್ಟು ಬಾದಾಮ್, 1/2 ಕಪ್ಪಷ್ಟು ವಾಲ್ನಟ್ಟು ಮತ್ತು 1 ಕಪ್ ಟೂಟಿ ಫ್ರೂಟಿ, 1 ಕಪ್ಪಷ್ಟು ಚೆರಿ ತೊಗೊಂಡು 1 ಕಪ್ಪಿನ ಆರೆಂಜ್ ಜ್ಯೂಸಲ್ಲಿ ಇದನ್ನು ನೀವು ಸೋಕ್ ಮಾಡಿ ಇಡಬೇಕು. ಇದು ಮಿನಿಮಮ್ 6 hours ಸೋಕ್ ಮಾಡಬೇಕು. ನೀವು ಮ್ಯಾಕ್ಸಿಮಮ್ 24 hours ತನಕ ಸೋಕ್ ಮಾಡ್ಬೋದು. ಸೋಕ್ ಮಾಡೋದ್ರಿಂದ ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ನಾನು ಒಂದು ಪ್ಯಾನ್ಗೆ 1/2 ಕಪ್ಪಷ್ಟು ಶುಗರ್ ತೊಗೊಂಡಿದ್ದೀನಿ. ಅದನ್ನು ಕ್ಯಾರಮಲೈಸ್ ಮಾಡೋಣ. ಈಗ ನೀವು ಅದನ್ನು ಲೋ ಫ್ಲೇಮಲ್ಲಿ ಹಾಗೆ ಇಟ್ಟರೆ ನೋಡಿ, ಹೀಗೆ ಲೈಟಾಗಿ ಮೆಲ್ಟ್ ಆಗೋಕ್ಕೆ ಶುರುವಾಗುತ್ತೆ. ಇದನ್ನು ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಹೈ ಫ್ಲೇಮಲ್ಲಿ ಮಾಡೋದ್ರಿಂದ ಶುಗರ್ ಫುಲ್ಲು ಸುಟ್ಟು ಹೋದಂಗೆ ಆಗುತ್ತೆ. ಈ ಥರ ಲೋ ಫ್ಲೇಮ್ ಇಟ್ಕೊಳೋದ್ರಿಂದ ತುಂಬಾ ಚೆನ್ನಾಗಿ ಕ್ಯಾರಮಲೈಸ್ ಆಗುತ್ತೆ. ನೋಡಿ, ಇದನ್ನು ಈಗ ನಾನು ಜಸ್ಟ್ ತಿರ್ಸ್ತಾ ಇದ್ದೀನಿ. ಇದನ್ನು ನೀವು ಹಾಗೆ ತಿರ್ಸ್ತಾ ಇರಿ, ಆವಾಗ ಕಲರ್ ಚೇಂಜ್ ಆಗೋಕ್ಕೆ ಶುರುವಾಗುತ್ತೆ. ಹಾಗೆ ನೊರೆ ನೊರೆ ಥರ ಬಂದು ಒಂಥರ ಫೋಮ್ ಥರ ಕ್ರಿಯೇಟ್ ಆದಂಗೆ ಆಗುತ್ತೆ. ನೋಡಿ, ಈ ಥರ ಆದರೆ ಸಾಕು. ಈಗ ನಾನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿಯನ್ನು ಹಾಕೋತಾ ಇದ್ದೀನಿ. ಬೆಲ್ಲದ ಪುಡಿ ಅಂದರೆ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇದು ಈ ಥರ ಮಾಡೋದ್ರಿಂದ ಇದರಲ್ಲಿ ಸ್ವಲ್ಪನೇ ಕಹಿ ಅಂಶ ಬರುತ್ತೆ. ನಾವು ಪ್ಲಮ್ ಕೇಕ್ ಮಾಡುವಾಗ ನಮಗೆ ಸ್ವಲ್ಪ ಕಹಿ ಅಂಶ ಥರ ಬಂದರೆ ಪ್ಲಮ್ ಕೇಕ್ ತುಂಬಾ ಚೆನ್ನಾಗಿರುತ್ತೆ. ಸೊ ಆದ್ದರಿಂದ ಈ ಪ್ರೋಸೆಸ್ನ ಮಾಡ್ತಾ ಇರೋದು. ಇದು ತಿರ್ಸಿದ ಮೇಲೆ ಸ್ವಲ್ಪ ತಿಕ್ಕಾಗಿ ಆಗುತ್ತೆ, ತಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ. ಅಲ್ಲಿ ತನಕ ಇದನ್ನು ನೀವು ಈ ಥರ ತಿರ್ಸ್ತಾ ಇರಿ. ಈಗ ನಿಧಾನವಾಗಿ ಈ ಥರ ತಿಕ್ಕಾದಮೇಲೆ ಚೂರೇ ನೀರು ಹಾಕೋಬೇಕು. ಅರ್ಧ ಲೋಟದಷ್ಟು ನೀರು ತೊಗೊಂಡು ಚೂರನ್ನೇ ಬಳಸಿ ಈ ಥರ ತಿರ್ಸ್ಕೋಬೇಕು. ಒಂದೇ ಸರಿ ನೀರು ಹಾಕಿದ್ರೆ ಅದು ಫ್ಲೇಮ್ ಬಿಸಿ ಇರೋದ್ರಿಂದ ಇದು ತುಂಬ ನಮಗೆ ಪ್ರಾಬ್ಲಮ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಒಂದೇ ಸರಿ ಇದಕ್ಕೆ ನೀರು ಸುರಿಬಾರ್ದು. ಚೂರೇ ಈ ಥರ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ. ಇದು ನಮಗೆ ಲಿಕ್ವಿಡ್ ಥರ ಆಗಬೇಕು, ಆದ್ದರಿಂದ ನಾನು ನೀರು ಯೂಸ್ ಮಾಡ್ತಾ ಇರೋದು. ನೋಡಿ, ಇಷ್ಟು ಸಾಕು. ಅರ್ಧ ಲೋಟ ನೀರನ್ನ ಹಾಕಿ ಈ ಮಿಕ್ಸ್ಚರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸಾಕು, ಇದು ರೆಡಿಯಾಗಿದೆ. ಈಗ ಕೇಕ್ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪಷ್ಟು ಮೈದಾ ಪೌಡರ್ ತೊಗೊಂಡಿದ್ದೀನಿ, ಮೈದಾ ಹಿಟ್ಟು. ಹಾಗೆ 1-2 ಚಕ್ಕೆ, 1-2 ಲವಂಗನ ಹಾಕಿ ಪೌಡ್ರ್ ಮಾಡಿಕೊಂಡೆ. ಹಾಗೆ ನಾನು ಒಂದು ಚೂರು ಉಪ್ಪು, ಲವಂಗದ ಪುಡಿಗಳನ್ನ ಮತ್ತು ಒಂದು ಸ್ವಲ್ಪ ಶುಂಠಿ ಪೌಡರು, 2 ಸ್ಪೂನಷ್ಟು ಹಾಲಿನ ಪೌಡ್ರನ್ನ, ಹಾಗೆ ಅರ್ಧ ಸ್ಪೂನು ಬೇಕಿಂಗ್ ಪೌಡ್ರು, 1/4 ಸ್ಪೂನು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾವು ಮಿಕ್ಸ್ ಮಾಡಿ ಸೋಕ್ ಮಾಡಿಟ್ಟಿರುವಂತಹ ಡ್ರೈ ಫ್ರೂಟ್ಸ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಮತ್ತೆ ಈ ಮಿಕ್ಸ್ಚರ್ನು ಕೂಡ ಹಾಕೋತಾ ಇದ್ದೀನಿ, ಕ್ಯಾರಮಲೈಸ್ ಆಗಿರುವ ಶುಗರ್ ಮತ್ತು ಬೆಲ್ಲದ ಮಿಕ್ಸ್ಚರ್ನ. ಇದನ್ನು ಹಾಕಿ ನೀವೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಮಿಕ್ಸ್ ಆಯಿತು. ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ನಾರ್ಮಲ್ ಕುಕ್ಕಿಂಗ್ ಆಯಿಲ್ನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಮೆಲ್ಟೆಡ್ ಬಟರ್ನು ಹಾಕೋಬೋದು. ಹಾಗೆ 1 ಸ್ಪೂನು ವೆನಿಲಾ ಎಸೆನ್ಸ್ ಹಾಕೊಳ್ಳಿ. ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ಮೌಲ್ಡ್ಗೆ ಹಾಕೋಣ. ನಾನು ಮೌಲ್ಡ್ನ ಫಸ್ಟೇ ಬಟರ್ ಪೇಪರ್ ಹಾಕಿ ಸ್ವಲ್ಪ ಬಟರಲ್ಲಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ಮೌಲ್ಡ್ಗೆ ನಿಧಾನವಾಗಿ ಹಾಕ್ಕೊಳ್ಳಿ. ಈಗ ಒಂದು ಸ್ವಲ್ಪ ಟ್ಯಾಪ್ ಮಾಡಿ ಒಳಗಡೆ ಇರುವ ಏರ್ ಏನಾರು ಇದ್ದರೆ ಎಲ್ಲ ಹೊರಗಡೆ ಬರುತ್ತೆ. ಈಗ ನೋಡಿ, ಸ್ವಲ್ಪ ಡ್ರೈ ಫ್ರೂಟ್ಸ್ ನಿಮ್ಗೆ ಏನೇನು ಬೇಕೋ ಆ ಡ್ರೈ ಫ್ರೂಟ್ಸ್ಗಳನ್ನ ಮೇಲ್ಗಡೆ ಈ ಥರ ಹಾಕ್ಕೊಳ್ಳಿ. ಈಗ ನಾನು ಒಂದು ಕುಕ್ಕರ್ನ ತೊಗೊಂಡು ಅದನ್ನು ಪ್ರೀಹೀಟ್ ಮಾಡ್ಕೊಂಡಿದ್ದೀನಿ. ಒಂದು 15 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಮೊದಲೇ ಸ್ಟವ್ ಮೇಲೆ ಇಟ್ಟಿದ್ದೆ.
ಈಗ ಅದನ್ನೇ ಅದ್ರ ಮೇಲೆಗೆ ಇದು ಇಡ್ತಾ ಇದ್ದೀನಿ. ನೀವು ಇದಕ್ಕೆ ಮೇಲ್ಗಡೆ ಇರೋಂತಹ ವಿಸಲ್ಲು ಮತ್ತು ಗ್ಯಾಸ್ಕೇಟ್ ಎರಡನ್ನೂ ಹಾಕೋಬೇಡ. ಹಾಗೆ ಇದನ್ನು ಒಂದು 45 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕು. ತುಂಬಾ ಚೆನ್ನಾಗಿ ಬಂದಿದೆ ಕೇಕು ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ನೀವು ಸೇಮ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನೀಟಾಗಿ ಕುಕ್ ಆಗಿದೆ. ಬನ್ನಿ ಇದನ್ನು ಅನ್ಮೋಲ್ಡ್ ಮಾಡೋಣ. ಬೇಕರಿಗಳಲ್ಲಿ ಹೇಗೆ ಸಿಗುತ್ತೋ ಅದೇ ಥರ ರುಚಿ ಬಂದಿದೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ಈಸಿಯಾಗಿ ಹೊಸಬ್ರು ಕೂಡ ಯಾರು ಬೇಕಾದರೂ ಇದನ್ನು ಮಾಡ್ಕೋಬೋದು. ಟೇಸ್ಟಿಯಾದ ತುಂಬ ಸಾಫ್ಟ್ ಇರುವಂತಹ ಪ್ಲಮ್ ಕೇಕ್ ರೆಡಿಯಾಗಿದೆ. ಇದು ಎಗ್ ಇಲ್ಲದೆ ಹಾಗೆ ಎಗ್ಲೆಸ್ ಕೇಕ್ ಮತ್ತು ಓವನ್ ಇಲ್ಲದೆ ನಾವು ಮಾಡಿರೋದು. ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹದ್ದೇ ಸಿಂಪಲ್ ರೆಸಿಪಿಗಿಂದ ಮತ್ತೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.